ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ, ಅಧಿಕಾರ ಕೈಯಲ್ಲಿದೆ, ಏನ್ ಬೇಕಾದ್ರೂ ಮಾಡಬಹುದು, ಎಂತದು ದೊಡ್ಡ ಅಪರಾಧ ಮಾಡಿದ್ರು ಕೂಡ ಕಾನೂನು ಕಣ್ಣಿಗೆ ಮಣ್ಣು ಎರಚಿ ಆರಾಮಾಗಿ ಮೆರಿಬಹುದು, ಹೀಗೆ ಅನ್ಕೊಂಡವರು ತುಂಬಾ ಜನ. ದುಡ್ಡಿದ್ರೆ, ಪ್ರಭಾವ ಇದ್ರೆ, ಸೆಲೆಬ್ರಿಟಿಗಳಾದರೆ, ಅಧಿಕಾರ ಇದ್ರೆ ಮಾಡಬಹುದು. ಹಣ, ತೋಳ್ಬಲ, ರಾಜಕೀಯ ಪ್ರಭಾವ ಈ ಮೂರು ಇದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಅಹಂಕಾರಕ್ಕೆ ಕೋರ್ಟ್ ದೊಡ್ಡ ಪೆಟ್ಟು ಕೊಟ್ಟಿದೆ. ಕರ್ನಾಟಕದ ಧಾರವಾಡ ಭಾಗದ ಬಲಿಷ್ಠ ನಾಯಕ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾಲಿನ ಉದಯೋನ್ಮುಖ ಲೀಡರ್, ಕಾಂಗ್ರೆಸ್ ಹಾಲಿ ಶಾಸಕ, ಮಾಜಿ ಸಚಿವ. ರೀಸೆಂಟ್ ಆಗಿ ಅವರನ್ನು ಕಾಂಗ್ರೆಸ್ ಪಾರ್ಟಿ ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷರಾಗಿ ಕೂಡ ಆಯ್ಕೆ ಮಾಡಿತ್ತು. ಇಂಥ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆ ಆಗಿದೆ. ಕೊಲೆ ಕೇಸಿನಲ್ಲಿ 2016ರಲ್ಲಿ ನಡೆದಿದ್ದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪು ಬಂದಿದೆ. ಅಷ್ಟಕ್ಕೂ 10 ವರ್ಷಗಳ ಹಿಂದೆ ಆ ದಿನ ಮುಂಜಾನೆ ಜಿಮ್ನಲ್ಲಿ ಏನಾಯಿತು? ಆರಂಭದಲ್ಲಿ ಲೋಕಲ್ ಪೊಲೀಸರು ಕೇವಲ ಆಸ್ತಿ ವಿವಾದ ಅಂತ ಹೇಳಿ ಮುಚ್ಚಿ ಹಾಕಿದ್ದ ಈ ಕೇಸಿಗೆ ಸಿಬಿಐ ಮೆಟ್ಟೇರಿದ್ದು ಹೇಗೆ? ಸಾಕ್ಷಿ ನಾಶ ಮಾಡಿದ್ದ ಪೊಲೀಸ್ ಅಧಿಕಾರಿಗಳಿಗೂ ಜೈಲು ಶಿಕ್ಷೆ ಆಗಿದ್ದು ಹೇಗೆ? ಕಡೆಗೂ ವಿನಯ್ ಕುಲಕರ್ಣಿ ಸಿಕ್ಕಾಕೊಂಡಿದ್ದು ಹೇಗೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರು ಈ ಯೋಗೇಶ್ ಗೌಡ? ಧಾರವಾಡದ ರಕ್ತಸಿಕ್ತ ಟಫ್ ವಾರ್. ನಾವು 2016 ದಿನಗಳಿಗೆ ಹೋಗಬೇಕು, 10 ವರ್ಷದಿಂದ ಹಿಂದೆ ಹೋಗಬೇಕು. ಯಾರು ಈ ಯೋಗೇಶ್ ಗೌಡ? ಯಾಕೆ ಟಾರ್ಗೆಟ್ ಮಾಡಲಾಯಿತು? ಇದಕ್ಕೆ ಉತ್ತರವೇ ಇಡೀ ಕೇಸ್ನಲ್ಲಿ ಅಸಲಿ ಬೇರು. ಮೂಲತಃ ಧಾರವಾಡದ ಗೋವನಕೊಪ್ಪರವಾದ ಯೋಗೇಶ್ ಗೌಡ ಆಗಿನ್ನು ಬರೀ 26 ವರ್ಷದ ಯುವಕ. 2016ರಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿ ಬಿಜೆಪಿ ಲೀಡರ್ ಆಗಿ ಬೆಳೀತಾ ಇದ್ದ ಹುಡುಗ. ವಿಶೇಷದ ಸಂಗತಿ ಎಂದರೆ ಈ ಕೊಲೆಗೂ ಸುಮಾರು 4 ವರ್ಷದ ಮುನ್ನ ಭೂಮಿ ವಿವಾದವೊಂದರಲ್ಲಿ ಯೋಗೇಶ್ ಗೌಡರ ಅಣ್ಣ ಉದಯ್ ಗೌಡ ಕೂಡ ಕೊಲೆಯಾಗಿದ್ರು. ಆದರೆ ಯೋಗೇಶ್ ಗೌಡ ರಾಜಕೀಯವಾಗಿ ಬಹಳ ಅಗ್ರೆಸಿವ್ ಆಗಿ ಬೆಳೀತಾ ಇದ್ರು. ಯಾವ ಲೆವೆಲ್ಗೆ ಅಂದ್ರೆ ಒಮ್ಮೆ ಬೇರೇನೋ ಕೇಸ್ಗೆ ಅರೆಸ್ಟ್ ಆಗಿ ಜೈಲಲ್ಲಿ ಕೂಡ ಸೇರಿದ್ರು. ಆದ್ರೆ ಜೈಲಿನಲ್ಲೇ ಇದ್ದುಕೊಂಡು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗೆ ನಿಂತು ಗೆದ್ದೇ ಬಿಟ್ರು. ವಿನಯ್ ಕುಲಕರ್ಣಿ ಪರ ಅಭ್ಯರ್ಥಿಯನ್ನು ಸೋಲಿಸೇ ಬಿಟ್ರು. ಜೈಲಿನಿಂದ ಹೊರ ಬಂದ ಮೇಲೆ ಯೋಗೇಶ್ ಪ್ರಭಾವ ಧಾರವಾಡದಲ್ಲಿ ಮತ್ತಷ್ಟು ಜಾಸ್ತಿ ಆಯಿತು. ಒಂದು ಕಡೆ ಯೋಗೇಶ್ ಗೌಡ ಪರಿ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಧಾರವಾಡದ ಮತ್ತೊಬ್ಬ ನಾಯಕನಾಗಿ ವಿನಯ್ ಕುಲಕರ್ಣಿ ಬೆಳೀತಾ ಇದ್ರು. ಆ ಭಾಗದ ಅತಿ ದೊಡ್ಡ ಪ್ರಭಾವಿ ನಾಯಕ, ಮಂತ್ರಿಯಾಗಲು ಹಂತದಲ್ಲಿದ್ದ ಬಲಿಷ್ಠ ವ್ಯಕ್ತಿ, ನಂತರ ಮಂತ್ರಿ ಕೂಡ ಆದರು. ಅದು ಬೇರೆ ಪ್ರಶ್ನೆ. ತಮ್ಮ ಎದುರು ಯಾರ ಧ್ವನಿ ಎತ್ತಬಾರದು ಅನ್ನೋ ಮಟ್ಟಿಗೆ ಪವರ್ನಲ್ಲಿದ್ದ ನಾಯಕ. ಅಂತವರ ಕಣ್ಣಿಗೆ ಯುವಕ ಯೋಗೇಶ್ ಗೌಡ ನೇರ ಸ್ಪರ್ಧಿಯಾಗಿ ಕಾಣಿಸಿದನು. ಎರಡು ಪ್ರಮುಖ ಘಟನೆಗಳು ಇಬ್ಬರನ್ನು ನೇರ ಹೊಡೆದಾಡುವ ಮಟ್ಟಿಗೆ ತಗೊಂಡು ಹೋಗಿದ್ವು. ಒಂದು, ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ನಡೆದ ಮೀಟಿಂಗ್ನಲ್ಲಿ. ಆ ಮೀಟಿಂಗ್ನಲ್ಲಿ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ದೊಡ್ಡ ಮಟ್ಟದಲ್ಲಿ ಮಾತಿನ ಚಕಮಕಿ ಜಟಪಟಿಯಾಗಿತ್ತು. ಇದೇ ಘಟನೆ ಮುಂದೆ ಇಟ್ಟುಕೊಂಡು ದ್ವೇಷಕ್ಕೆ ತಿರುಗಿತ್ತು. ಇನ್ನೊಂದು ಕಾರಣ, ಕಿಮ್ಸ್ ಡೈರೆಕ್ಟ್ ಜೊತೆಗಿನ ಗಲಾಟೆ. ವಿನಯ್ ಕುಲಕರ್ಣಿ ಕಿಮ್ಸ್ ಡೈರೆಕ್ಟ್ ಜೊತೆಗಿನ ಗಲಾಟೆ ಮಾಡಿದ್ದು ವಿಡಿಯೋ ಒಂದು ಲೀಕ್ ಆಗಿ ವೈರಲ್ ಆಗಿತ್ತು. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬಳಸಿತ್ತು. ಈ ವಿಡಿಯೋ ವೈರಲ್ ಆಗುವುದರ ಹಿಂದೆ ಯೋಗೇಶ್ ಗೌಡ ಕೈವಾಡ ಇದೆ ಅನ್ನೋ ಗುಮಾನಿ ವಿನಯ್ ಕುಲಕರ್ಣಿಗೆ ಕೇಳಿಸಿತ್ತು. ಇದಕ್ಕಿಂತ ದೊಡ್ಡ ವಿಚಾರ ಅಂದ್ರೆ, ಯೋಗೇಶ್ ಗೌಡ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ MLA ಎಲೆಕ್ಷನ್ಗೆ ನಿಲ್ಲೋಕೆ ತಯಾರಿ ಆಗಿದ್ರು. ನೇರವಾಗಿ ವಿನಯ್ ಕುಲಕರ್ಣಿ ಬುಡಕ್ಕೆ ಕೈ ಹಾಕೋಕೆ ತಮ್ಮ ರಾಜಕೀಯ ಸಾಮ್ರಾಜ್ಯಕ್ಕೆ ಇದೇ ಯುವಕ ದೊಡ್ಡ ಕಂಟಕ ಆಗ್ತಾನೆ ಅನ್ನೋ ಭಯ ಶುರುವಾಗಿತ್ತು. ಅದನ್ನು ತಡೆಯೋಕೆ ನಡೆದಿದ್ದೇ ಆ ರಕ್ತಸಿಕ್ತ ಅಧ್ಯಾಯ, ಯೋಗೇಶ್ ಗೌಡ ಹತ್ಯೆ. 15 ಜೂನ್ 2016. ಆ ದಿನ ಮುಂಜಾನೆ ಜಿಮ್ನಲ್ಲಿ ಆಗಿದ್ದಾದರೂ ಏನು? ಸ್ನೇಹಿತರೆ, ಆ ದಿನ ಧಾರವಾಡದ ಸಪ್ತಪುರದಲ್ಲಿರೋ ಉದಯ ಜಿಮ್ ಸೆಂಟರ್. ಸಮಯ ಮುಂಜಾನೆ 7:20ರಿಂದ 8:30 ನಡುವಿನ ಹೊತ್ತು. ಅವರದೇ ಜಿಮ್. ಇದು ಯೋಗೇಶ್ ಗೌಡ ಪ್ರತಿದಿನದಂತೆ ಅವತ್ತು ಕೂಡ ತಮ್ಮ ವರ್ಕೌಟ್ಗೆ ಅಂತ ಜಿಮ್ಗೆ ಬಂದಿದ್ರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಆಲ್ರೆಡಿ ಅವರ ಸಾವಿಗೆ ಸ್ಕೆಚ್ ರೆಡಿಯಾಗಿತ್ತು ಅಂತ. ಜಿಮ್ ಹತ್ತಿರ ಆಗಲೇ 5 ಹಂತಕರು ಯೋಗೇಶ್ ಗೌಡಗೆ ಕಾದು ಕುಳಿತುಕೊಂಡಿದ್ರು. ಯೋಗೇಶ್ ಗೌಡ ಪ್ರತಿದಿನ ಯಾವ ಟೈಮ್ಗೆ ಬರ್ತಾರೆ, ಎಲ್ಲಿರ್ತಾರೆ ಅನ್ನೋ ಇಂಚಿಂಚು ಮಾಹಿತಿ ಹಂತಕರಿಗಿತ್ತು. ಯೋಗೇಶ್ ಗೌಡ ಜಿಮ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಹಂತಕರು ಏಕಮುಖಿ ನುಗ್ಗಿ ದಾಳಿ ಮಾಡಿದ್ರು. ಬಚಾವಾಗೋಕೆ ಅವಕಾಶನೇ ಕೊಡಬಾರದು ಅಂತ ಯೋಗೇಶ್ ಗೌಡ ಕಣ್ಣಿಗೆ ಕಾರದ ಪುಡಿಯನ್ನು ಮೊದಲೇ ಎರಚಿದ್ರು. ಕಣ್ಣು ಕಾಣದಂತೆ ಮಾಡಿ ಮಾರಕಾಸ್ತ್ರಗಳಿಂದ ಭಯಂಕರವಾಗಿ ಹತ್ಯೆ ಮಾಡಿದ್ರು. ಈ ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಎಲ್ಲ ಜಿಮ್ನ CCTVಯಲ್ಲಿ ರೆಕಾರ್ಡ್ ಆಗಿತ್ತು. 3 ಟೂ ವೀಲರ್ ಅಲ್ಲಿ ಹಂತಕರು ಆಮೇಲೆ ಎಸ್ಕೇಪ್ ಆಗಿದ್ದರು. ಈ ಹತ್ಯೆ ನಡೆದ ದಿನವೇ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು FIR ದಾಖಲಿಸಿದ್ರು. ನಿನ್ನ ಅಣ್ಣನ ಗತಿ ನಿನಗೂ ಆಗುತ್ತೆ ಅಂತ ಹೇಳಿ ಬೆದರಿಕೆ ಪತ್ರ ಬರೆದಿದ್ದ ಬಗ್ಗೆ ಕೂಡ FIR ನಲ್ಲಿ ಉಲ್ಲೇಖವಾಗಿತ್ತು. ಘಟನೆ ನಡೆದ ಕೂಡಲೇ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಅವರು ಮಾಧ್ಯಮದ ಮುಂದೆ ಬಂದು ವಿನಯ್ ಕುಲಕರ್ಣಿ ಅವರೇ ಕೊಲೆ ಮಾಡಿಸಿದ್ದಾರೆ ಅಂತ ನೇರ ಆರೋಪ ಮಾಡಿದರು.
ಈ ಭಯಂಕರ ಕೊಲೆ ನಡೆದ ದಿನದಿಂದಲೇ ಇದೊಂದು ಹೈ ಪ್ರೊಫೈಲ್ ರಾಜಕೀಯ ಹತ್ಯೆ ಅನ್ನೋದು ಇಡೀ ಕರ್ನಾಟಕಕ್ಕೆ ತಿಳಿಯಿತು. ಪೊಲೀಸರ ಕವರ್ ಅಪ್ ಸ್ಟೋರಿ, ಸತ್ಯ ಸಮಾಧಿ ಮಾಡಕ್ಕೆ ಖಾಕಿ ಯತ್ನ ನೇರವಾಗಿ ಸಚಿವರೊಬ್ಬರ ಮೇಲೆ ಬಂತು. ಆಗ ಅಸಲಿ ಆಟ ಶುರುವಾಯಿತು. ವಿನಯ್ ಕುಲಕರ್ಣಿ ಆ ಭಾಗದಲ್ಲಿ ಆಲ್ರೆಡಿ ಆದ ಪ್ರಭಾವಿ ಸಚಿವ. ಸಿದ್ದು ಸಂಪುಟದಲ್ಲಿ ಭೂವಿಜ್ಞಾನ ಖಾತೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ರು. ಆಗಿನ 2013 ಸಿದ್ದು ಸರ್ಕಾರದಲ್ಲಿ. ಹೀಗಾಗಿ ಪೊಲೀಸ್ ಜೊತೆ ಸೇರಿ ಕೇಸನ್ನು ಮುಚ್ಚಿ ಹಾಕೋ ಪ್ರಯತ್ನ ನಡೀತು. ಸ್ಥಳೀಯ ಪೊಲೀಸರು ಈ ಬರ್ಬರ ರಾಜಕೀಯ ಹತ್ಯೆಯನ್ನು ಒಂದು ಸಾಮಾನ್ಯ ಆಸ್ತಿ ವಿವಾದ ಕೇಸ್ ಆಗಿ ಚೇಂಜ್ ಮಾಡಿದರು. ಅದಕ್ಕೆ ರಿವೆಂಜ್ ತೀರಿಸಿಕೊಳ್ಳಕ್ಕೆ ಕೊಲೆ ನಡೆದಿದೆ ಅಂತ ಹೇಳಿ ಸ್ಟೋರಿ ಮಾಡಿದ್ರು. ಸೆಪ್ಟೆಂಬರ್ 9, 2016ರಂದು ಲೋಕಲ್ ಪೊಲೀಸರು ಮೊದಲ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಅದರಲ್ಲಿ ಕೇವಲ 6 ಆರೋಪಿಗಳನ್ನು ಮಾತ್ರ ತೋರಿಸಲಾಗಿತ್ತು. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಆ ಚಾರ್ಜ್ ನಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಇರಲಿಲ್ಲ. ಇವಾಗ ಹೌದು, ಅಪರಾಧಿ ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ವ್ಯಕ್ತಿಯನ್ನು ಫಸ್ಟ್ ಚಾರ್ಜ್ ಶೀಟ್ ನಲ್ಲಿ ಹೆಸರೇ ಉಲ್ಲೇಖ ಇರಲಿಲ್ಲ. ಕೇಸ್ನಲ್ಲಿ ಅಲ್ಲಿನ ಪೊಲೀಸರು ಎಷ್ಟು ಕಳಪೆಯಾಗಿ ಕೆಲಸ ಮಾಡಿದ್ರು ಅಂದ್ರೆ ನಂತರ ದಿನಗಳಲ್ಲಿ ಕೋರ್ಟ್ ನಲ್ಲಿ ಎಲ್ಲವನ್ನು ಬಯಲು ಮಾಡಲಾಯಿತು. ಸಿಬಿಐ ಎಂಟ್ರಿ, ಮಾಸ್ಟರ್ ಮೈಂಡ್ ಅರೆಸ್ಟ್. 2019ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬದಲಾದ ಬಳಿಕ ಕೇಸ್ ಸಂಪೂರ್ಣವಾಗಿ ಟರ್ನ್ ಪಡೆದುಕೊಳ್ತು. ಯೋಗೇಶ್ ಗೌಡ ಕುಟುಂಬದ ನಿರಂತರ ಹೋರಾಟದ ಫಲವಾಗಿ ಸೆಪ್ಟೆಂಬರ್ 24, 2019 ಅಲ್ಲಿಂದ ಶುರುವಾಯಿತು ಇನ್ವೆಸ್ಟಿಗೇಷನ್. ಸಿಬಿಐ ಕೇಸನ್ನು ಕೇವಲ ಆಸ್ತಿ ವಿವಾದ ಅಂತ ನೋಡಲಿಲ್ಲ. ವ್ಯವಸ್ಥಿತ ರಾಜಕೀಯ ಸಂಚು, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಅಂತಾನೆ ತನಿಖೆಯನ್ನು ಶುರು ಮಾಡಿತು. ಜೂನ್ 2016ರಲ್ಲಿ ಈ ಕೊಲೆಯ ಸ್ಕೆಚ್ ಹಾಕೋಕೆ ಅಂತಾನೆ ಆರೋಪಿಗಳು 2 ಬಾರಿ ಧಾರವಾಡಕ್ಕೆ ಬಂದಿದ್ರು ಅನ್ನುವುದನ್ನು ಸಿಬಿಐ ಪತ್ತೆ ಹಚ್ಚಿತ್ತು. ಮಾರ್ಚ್ 2020ರಲ್ಲಿ ಮೊದಲ ಬಾರಿಗೆ 6 ಜನರನ್ನು ಅರೆಸ್ಟ್ ಮಾಡಿಸಿದ ಸಿಬಿಐ ಮೇ 21ನೇ ತಾರೀಕು 8 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡಿತ್ತು. ಆದರೆ ಅಸಲಿ ಭೂಕಂಪ ಆಗಿದ್ದು ನವೆಂಬರ್ 5, 2020ರಲ್ಲಿ. ಆ ದಿನ ಸಿಬಿಐ ಅಧಿಕಾರಿಗಳು ನೇರವಾಗಿ ವಿನಯ್ ಕುಲಕರ್ಣಿ ಅವರನ್ನು ಬಂದು ಅರೆಸ್ಟ್ ಮಾಡಿ ಎತ್ಕೊಂಡು ಹೋದ್ರು. ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿಯನ್ನು ಈ ಕೊಲೆಯ ಮಾಸ್ಟರ್ ಮೈಂಡ್ ಅಂದ್ರೆ ಪ್ರಮುಖ ಸಂಚುಕೋರ ಆರೋಪಿ ನಂಬರ್ 15 ಅಂತ ಸಿಬಿಐ ಸಂಪೂರ್ಣವಾಗಿ ಡಿಕ್ಲೇರ್ ಮಾಡ್ತು. ತನಿಖೆ ಆದ ಮೇಲೆ ಒಂದಷ್ಟು ಯೋಗೇಶ್ ಗೌಡ ಧಾರವಾಡದಲ್ಲಿ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುವುದನ್ನು ತಡೆಯುವುದಕ್ಕೆ ವಿನಯ್ ಕುಲಕರ್ಣಿ ಬೇರೆಯವರನ್ನು ಬಳಸಿ ಸುಪಾರಿ ಕೊಟ್ಟು ಈ ಕೊಲೆ ಮಾಡಿಸಿದ್ದಾರೆ ಅನ್ನೋದು ಸಿಬಿಐನ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿತ್ತು. ಅರೆಸ್ಟ್ ಆದ ಮೇಲೆ ವಿನಯ್ ಕುಲಕರ್ಣಿ ಎಲ್ಲ ಟಾಪ್ ವಕೀಲರನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋದ್ರು. ಬೇಲ್ಗಾಗಿ ಆಗಸ್ಟ್ 11, 2021ರಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನು ಕೊಡ್ತು. ಆದರೆ ಷರತ್ತುಗಳು ಬಹಳ ಕಠಿಣವಾಗಿದ್ವು. ತನಿಖೆಗೆ ಅಡ್ಡಿಪಡಿಸುವಂತಿಲ್ಲ, ಸಾಕ್ಷಿಗಳನ್ನು ಭೇಟಿಯಾಗುವಂತಿಲ್ಲ, ಅವರ ಮೇಲೆ ಪ್ರಭಾವ ಬೀರುವಂತಿಲ್ಲ, ವಾರಕ್ಕೆ 2 ದಿನ ಬೆಂಗಳೂರಿನ ಸಿಬಿಐ ಕಚೇರಿಗೆ ಬಂದು ಸೈನ್ ಹಾಕಬೇಕು, ಕೋರ್ಟ್ ಅನುಮತಿ ಇಲ್ಲದೆ ಎಲ್ಲೂ ಹೋಗುವ ಹಾಗಿಲ್ಲ, ಅತ್ಯಂತ ಮುಖ್ಯವಾಗಿ ಧಾರವಾಡ ಜಿಲ್ಲೆ ಪ್ರವೇಶ ಮಾಡುವ ಹಾಗಿಲ್ಲ ಅಂತ ಕಂಡೀಷನ್ ಹಾಕಲಾಗಿತ್ತು. ಬೇಲ್ ಸಿಕ್ಕರೂ ಬೇಲ್ ಮೇಲೆ ಹೊರಗಿದ್ದರೂ ಇಂಥ ಸೀರಿಯಸ್ ಕೇಸ್ನಲ್ಲಿ ಆಟ ನಿಲ್ಲಿಸಿಲ್ಲ ವಿನಯ್ ಕುಲಕರ್ಣಿ. ಸಾಕ್ಷಿಗಳನ್ನು ಒಲಿಸಿಕೊಳ್ಳುವ, ಬೆದರಿಸುವ ಪ್ರಯತ್ನವನ್ನು ಮುಂದುವರಿಸಲಾಗಿತ್ತು. ಇದರ ವಿರುದ್ಧ ಸಿಬಿಐ ಡಿಸೆಂಬರ್ 2024ರಲ್ಲಿ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿತು. ಜೂನ್ 6, 2025ರಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಹೊರಡಿತು. ವಿನಯ್ ಕುಲಕರ್ಣಿ ಪ್ರಾಸಿಕ್ಯೂಷನ್ ಸಾಕ್ಷಿಗಳಾದ CW56 ಮತ್ತು CW57 ಹಾಗೂ ಒಮ್ಮೆ ಅಪ್ರೂವಲ್ ಆಗಿ ಆಮೇಲೆ ಹೇಳಿಕೆ ಬದಲಿಸಿದ ವ್ಯಕ್ತಿ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವುದಕ್ಕೆ ಬಲವಾದ ಸಾಕ್ಷಿಗಳಿವೆ ಅಂತ ಕೋರ್ಟ್ ಹೇಳಿತು. ಸಾಕ್ಷ್ಯನಾಶದ ಪ್ರಯತ್ನ ಸಾಬೀತಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರ ಬೇಲನ್ನು ಮುಲಾಜಿಲ್ಲದೆ ಕ್ಯಾನ್ಸಲ್ ಮಾಡಿತ್ತು. 16 ಜನರಿಗೆ ಲೈಫ್ ಟೈಮ್ ಜೈಲು. ಎಲ್ಲ ಕಾನೂನು ಹೋರಾಟಗಳ ಬಳಿಕ ಫೈನಲ್ ಜಡ್ಜ್ಮೆಂಟ್ ಡೇ ಬಂತು. ದಿನಾಂಕ ಏಪ್ರಿಲ್ 17, 2026 ಶುಕ್ರವಾರ. ಸ್ಥಳ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರ ಈ ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಈ ತೀರ್ಪು ಕೇವಲ ಒಬ್ಬರಿಗಲ್ಲ, ಬರೋಬ್ಬರಿ 16 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರಲ್ಲಿ 15ನೇ ಆರೋಪಿ ಅಂದರೆ A15 ಆಗಿದ್ದ ವಿನಯ್ ಕುಲಕರ್ಣಿ ಕೂಡ ಸೇರಿದ್ದಾರೆ. ಸೆಕ್ಷನ್ 302 ಅಂದರೆ ಕೊಲೆ, ಸೆಕ್ಷನ್ 120B ಅಂದರೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಥವಾ ಅಪರಾಧಿಗಳ ಸಂಚು. ಈ 2 ಗಂಭೀರ ಆರೋಪಗಳಡಿ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಲೈಫ್ ಟೈಮ್ ಜೈಲು ಶಿಕ್ಷೆ ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ಜೊತೆಗೆ A1 ವಿಕ್ರಮ್, A2 ಕೀರ್ತಿಕುಮಾರ್, A3 ಸಂದೀಪ್, A4 ವಿನಾಯಕ್, A5 ಮಹಾಬಲೇಶ್ವರ್, A6 ಸಂತೋಷ್ ಸೌದತ್ತಿ, A7 ದಿನೇಶ್ ಎಂ ಅಶ್ವಥ್, A9 ಸುನಿಲ್, A1 ಸಹಜಾನ್, ನೂತನ್, ಹರ್ಷಿತ್, ಚಂದ್ರಶೇಖರ್ ಇಂಡಿ, ವಿಕಾಸ್ ಕಲಬುರ್ಗಿ,
ಇವರೆಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನು ಫಿಕ್ಸ್ ಮಾಡಿಸಲಾಗಿದೆ. ಆರಂಭದಲ್ಲಿ ತನಿಖೆ ನಡೆಸಿ ಸಾಕ್ಷಿಯನ್ನು ನಾಶ ಮಾಡಿದ ಆರೋಪದಡಿ ಅಂದಿನ ಪೊಲೀಸ್ ಅಧಿಕಾರಿ 19ನೇ ಆರೋಪಿ ಚನ್ನಕೇಶವ ಅವರಿಗೆ ಬರೋಬ್ಬರಿ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ. ಮೊನ್ನೆ ತಮಿಳುನಾಡಿನಲ್ಲಿ ಸಾತಕಲ್ಲಂ ಕೇಸ್ನಲ್ಲಿ ಲಾಕಪ್ ಡೆತ್ ಕೇಸ್ನಲ್ಲಿ ಏನಾಗಿತ್ತು ನಿಮಗೆ ಗೊತ್ತಿದೆ. ಪೊಲೀಸರಿಗೆ ಮರಣ ದಂಡನೆ ಆಗಿರೋದು. ಇಲ್ಲಿ 7 ವರ್ಷಗಳ ಜೈಲು ಶಿಕ್ಷೆ. ಖಾದಿಯೊಂದಿಗೆ ಸೇರಿಕೊಂಡು ಕೇಸನ್ನು ಹಾಳು ಮಾಡಿ ನ್ಯಾಯ ಕೇಳೋಕೆ ಹೋದವರಿಗೆ ಅನ್ಯಾಯ ಮಾಡಿದ್ದಕ್ಕೆ 7 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಅಧಿಕಾರಿಗಳಿಗೆ ನ್ಯಾಯಾಲಯ ಬರೀ ಶಿಕ್ಷೆ ಕೊಟ್ಟು ಸುಮ್ಮನಾಗಲಿಲ್ಲ. ಕೊಲೆಯಾದ ಯೋಗೇಶ್ ಗೌಡ ಅವರ ಮಕ್ಕಳ ಶಿಕ್ಷಣಕ್ಕೆ 16 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂತೆ ಸೂಚಿಸಿದೆ. ಅಷ್ಟೇ ಅಲ್ಲ, ತನಿಖೆ ವೇಳೆ ಸುಳ್ಳು ಸಾಕ್ಷಿ ಹೇಳಿದ ಮತ್ತು ದಾರಿ ತಪ್ಪಿಸಿದ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಸಾಕ್ಷಿಗಳ ವಿರುದ್ಧ ಫೋರ್ಜರಿ ಅಂದರೆ ಸುಳ್ಳು ಸಾಕ್ಷಿ ನುಡಿದ ಪ್ರಕರಣವನ್ನು ದಾಖಲಿಸಿಕೊಳ್ಳುವುದಕ್ಕೆ ಕೋರ್ಟ್ ಮುಂದಾಗಿದೆ. ಈ ಹಿಂದೆ ಕೇಸ್ ಬಗ್ಗೆ ಮಾತಾಡಿದ ಹೈಕೋರ್ಟ್ ಇದು ಸತ್ಯವನ್ನೇ ಸಮಾಧಿ ಮಾಡುವ ಕ್ಲಾಸಿಕ್ ಕೇಸ್ ಅಂತ ಹೇಳಿತ್ತು. ಅದೇ ಮಾತು ವಿಶೇಷ ಕೋರ್ಟ್ನಲ್ಲೂ ಕೂಡ ತೀರ್ಪಿನಲ್ಲಿ ಕೂಡ ಸಾಬೀತಾಗಿದೆ. ಶಾಸಕ ಸ್ಥಾನಕ್ಕೆ ಕುತ್ತು, ಕಣ್ಣೀರಿಟ್ಟ ಕುಟುಂಬಕ್ಕೆ ಸಿಕ್ತು ನ್ಯಾಯ. ವಿನಯ್ ಕುಲಕರ್ಣಿಯವರ ರಾಜಕೀಯ ಭವಿಷ್ಯ ಅಕ್ಷರಶಃ ಕಿತ್ತು ಹೋಗಿದೆ. ಜೊತೆಗೆ ವಿನಯ್ ಕುಲಕರ್ಣಿಯವರು ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8(3) ಪ್ರಕಾರ ಯಾವುದೇ ಜನಪ್ರತಿನಿಧಿ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾದರೆ ತೀರ್ಪು ಬಂದರೆ ದಿನದಿಂದಲೇ ಅವರು ಶಾಸಕ ಸ್ಥಾನದಿಂದ ಅರ್ಹಗೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಜೈಲಿನಿಂದ ರಿಲೀಸ್ ಆದ ಬಳಿಕವೂ ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ. ಈಗ ವಿನಯ್ ಕುಲಕರ್ಣಿ ಆಗಿರೋದು ಜೀವಾವಧಿ ಶಿಕ್ಷೆ. ಅವರ ಶಾಸಕ ಸ್ಥಾನ ಆಲ್ರೆಡಿ ಅನರ್ಹವಾಗಿದೆ. ಮೇಲಿನ ಕೋರ್ಟ್ಗೆ ಹೋಗಿ ತೀರ್ಪಿಗೆ ಸ್ಟೇ ತರದೇ ಇದ್ದರೆ ಅವರ ರಾಜಕೀಯ ಕರಿಯರ್ ಆಲ್ಮೋಸ್ಟ್ ಕ್ಲೋಸ್ ಅಂತ ಆಗಿದೆ. ಈ ತೀರ್ಪು ಬಂದ ಬಳಿಕ ಸಹೋದರಿ ಅಕ್ಕ ಮಹಾದೇವಿ ಅವರು ಪ್ರತಿಕ್ರಿಯಿಸಿ, ನಮಗೆ ನ್ಯಾಯ ಸಿಕ್ಕಿದೆ, ಇಷ್ಟು ವರ್ಷದ ಹೋರಾಟಕ್ಕೆ ಫಲ ಸಿಕ್ಕಿದೆ. ಜೀವಾವಧಿ ಶಿಕ್ಷೆ ಆಗಬೇಕಾಯಿತು, ವಿನಯ್ ಕುಲಕರ್ಣಿಗೆ ಸರಿಯಾಗಿ ಆಗಿದೆ, ನ್ಯಾಯಬದ್ಧವಾದ ತೀರ್ಪು ಅಂತ ಕಣ್ಣೀರು ಹಾಕಿದ್ದಾರೆ. ಅಧಿಕಾರ ಮತ್ತು ಹಣ ಯಾವತ್ತೂ ಶಾಶ್ವತ ಅಲ್ಲ ಅನ್ನುವುದನ್ನು ಈ ಕುಟುಂಬದ ಮಾತುಗಳು ನೆನಪು ಮಾಡ್ತಾ ಇವೆ. ಈ ಕೇಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ತುಂಬಾ ಜನರಿಗೆ ಮಾದರಿ ಮತ್ತು ಪಾಠ ಆಗೋ ಕೇಸ್ ಇದು. ಅಹಂಕಾರದಿಂದ ಮೆರೆದವರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಇಷ್ಟ ಆಗಿತ್ತು ಸ್ನೇಹಿತರೆ, ಇದು ನಿಮಗೆ ತಿಳಿಸಿಕೊಡುವ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.